ಹಾಯ್ ಗಾಯ್ಸ್, ನಮ್ಮ ಮನೆಯವ್ರು ಚಿಕನ್ ತಂದಾರೆ ನೋಡಿ. ಅರ್ಧ ಕೆಜಿ ತನ್ನಿ ಅಂದ್ರೆ 1 ಕೆಜಿ ತಂದಾರೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಫುಲ್ ಸಾಂಬಾರ್ ಮಾಡಿದ್ರೆ ನಾಳೆ ಸೋಮವಾರ ಯಾರು ತಿನ್ನಲ್ಲ, ಇವತ್ತೇ ಖಾಲಿ ಮಾಡ್ಬೇಕು. ಅದಕ್ಕೆ 2 ತರ ಮಾಡೋಣ ವೆರೈಟಿ. ಬನ್ನಿ ಮಾಡೋಣ. ಇವೆರಡು ಐಟಮ್ ಮಾಡೋಣ ಅನ್ಕೊಂಡಿದೀನಿ. ಇದು ಹಳ್ಳಿ ಮಸಾಲಾ ಚಿಕನ್, ಹಳ್ಳಿ ಮಸಾಲಾ ಪೌಡರ್ ಅಂತ. ಇದರಲ್ಲಿ ಕಬಾಬ್ ಪೌಡರು ಬರುತ್ತೆ, ಹಳ್ಳಿ ಮಸಾಲಾದವ್ರದ್ದು ಮಸಾಲೆ ಪೇಸ್ಟು ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡೋದು. ಆಮೇಲೆ ನಾನು ಪೆಪ್ಪರ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಒಂದ್ಸಲ ತಂದು ಮಾಡಿದ್ವಿ, ತುಂಬ ಟೇಸ್ಟ್ ಆಗಿತ್ತು. ಇವಾಗ ಮತ್ತೆ ಮಾಡೋಣ ಅಂತ ಈ ಪ್ರಾಡಕ್ಟ್ ತಂದು ತರಿಸಿದ್ದೀನಿ. ಬನ್ನಿ ನೋಡೋಣ ಹೆಂಗೆ. ಇದಕ್ಕೆ ಬೇಕಾಗಿರುವ ಐಟಮ್ಗಳು: ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ. ಇದು ಮಸಾಲೆ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅಡುಗೆ ಮಾಡ್ಬೇಕಾದ್ರೆ ಹಾಕೊಳ್ಳೋಣ. ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕೋಕ್ಕೂ ಮಾಡ್ಕೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಪೇಸ್ಟ್ ಇಲ್ಲಿ ಮಾಡ್ಕೊಂಡಿದ್ದೀನಿ. ಥಿಕ್ನೆಸ್ ಈ ಥರ ಇರಬೇಕು. ಸ್ವಲ್ಪ ಎಣ್ಣೆ ಹಾಕೋಣ, ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ. ಎರಡಕ್ಕೂ ಈರುಳ್ಳಿ ಹಾಕೋಣ. ಎರಡಕ್ಕೂ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿದ್ವಿ. ಸ್ವಲ್ಪ ಇದು ಎಣ್ಣೆಲಿ ಫ್ರೈ ಆಗಲಿ. ಇದನ್ನು ಕೂಡ ಹಾಗೇನೆ ಇದು ಫ್ರೈ ಆಗಲಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಇದಕ್ಕೂ ಕರ್ಬೇವಿನ ಸೊಪ್ಪು ಹಾಕೋಣ, ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಇದು ಮಸಾಲ, ಚಿಕನ್ ಮಸಾಲ ಫ್ರೈಗೆ ಸ್ವಲ್ಪ ಇದು ಎಣ್ಣೆಲಿ ಹುರ್ಕೊಳ್ಳೋಣ. ಇದು ನೀರು ಬಿಡೋವರೆಗೂ ಹುರ್ಕೋಬೇಕು. ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಎಣ್ಣೆಲಿ ಹುರ್ಕೊಬೇಕು. ಸಾಮಾನ್ಯವಾಗಿ ಇದಕ್ಕೆ ನೀರು ಬಿಟ್ಕೊಂಡು ಇರುತ್ತಲ್ಲ, ಅದೇ ನೀರು ತುಂಬ ಟೇಸ್ಟಿಯಾಗಿರುತ್ತೆ. ನೀರು ಬಂದಮೇಲೆ ಕೂಡ ಎಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಕೂಡ ಇದನ್ನು ಪೆಪ್ಪರ್ ಡ್ರೈಗೂ ಕೂಡ ಇದನ್ನು ಕೂಡ ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ರುಚಿ ಆಗ್ತಿದ್ದೀನಿ. ಹಾಕುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡಕ್ಕೂ ರುಚಿ ಆಗ್ತಿದ್ದೀನಿ. ಚಿಕನ್ ಮಸಾಲೆಗೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಖಾರ ತಿಂತೀವಿ ಚೆನ್ನಾಗಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ವಿ. ನಿಮ್ಮಲ್ಲಿ ಖಾರ ಕಮ್ಮಿ ತಿನ್ನೋರಾದ್ರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದಕ್ಕೂ ಕೂಡ ಅಷ್ಟೇ. ಇವಾಗ ಈ ಥರ ರೋಸ್ಟ್ ಮಾಡಿ ಅದಕ್ಕೆ ನೀರು ಬಿಡೋವರೆಗೂ ಮುಚ್ಚಿಡೋಣ. ಸ್ವಲ್ಪ ನೀರು ಬಿಡೋವರೆಗೂ ಚೆನ್ನಾಗಿ ಬೇಯಲಿ. ಓಕೆ, ಇಷ್ಟಾಗಿದೆ. ನೀರೆಲ್ಲ ಬಿಟ್ಟಿದೆ ನೋಡಿ. ಸ್ವಲ್ಪ ಮಸಾಲೆ ಪೇಸ್ಟ್ ಮಾಡಿ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಥಿಕ್ನೆಸ್ ನೋಡಿ, ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಇಲ್ಲ ಗಟ್ಟಿ ಬೇಕಂದ್ರೆ ನಿಮಗೆ ಹಂಗೆ ಗಟ್ಟಿಗೆ ಇರಲಿ. ಹಾಗೆ ಇದಕ್ಕೆ ಚಿಕನ್ ಮಸಾಲ, ಹಳ್ಳಿ ಚಿಕನ್ ಮಸಾಲ ಹಾಕ್ತಿದ್ದೀನಿ. ಸುಮಾರು 3/4% ಬೇಯಿಸಿದ್ದೆ. ಚೆನ್ನಾಗಿ
ಬಂದಿದೆ. ಇವಾಗ ಪೆಪ್ಪರ್ ಪೌಡರ್ ಹಾಕೋಣ. ಕೂರ್ಗ್ ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ. ಮಿಕ್ಸ್ ಕೊಡೋಣ. ತುಂಬಾ ಗಮ್ಮಂತಿದೆ. ಕೂರ್ಗ್ ಪೆಪ್ಪರ್ ಡ್ರೈ. ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ಸ್ಲಿಮ್ ಅಲ್ಲಿ ಇಡಿ. ಇನ್ನೊಂದ್ ಸ್ವಲ್ಪ ಬೇಯಲಿ. ಚಿಕನ್ ಮಸಾಲ ಫ್ರೈ ರೆಡಿ ಆಗಿದೆ. ಇವಾಗ ಲಾಸ್ಟ್ ಅಲ್ಲಿ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನ ಉದುರಿಸೋಣ. ಆಮೇಲೆ ನಮ್ಮ ಊರ್ ಕಡೆ ಎಲ್ಲ ಈ ಥರ ಚಾಕ್ ಹಚ್ತೀವಿ ನಾವು. ಕಣ್ ದೃಷ್ಟಿ ಆಗ್ಬಾರ್ದು, ಕಾಳು ಧೂಳು ಆಗ್ಬಾರ್ದು ಅಂತ. ಈ ಥರ ಅದರಿಂದ ಏನೋ ನಾವು ತಿಂದರೆ ಏನೂ ಆಗಲ್ಲ. ಫೈನಲ್ ಆಗಿ ಚಿಕನ್ ಮಸಾಲ ರೆಡಿ ಆಗಿದೆ. ಆಫ್ ಮಾಡಿ. ಪೆಪ್ಪರ್ ಡ್ರೈನು ರೆಡಿ ಆಗಿದೆ. ನೋಡ್ಬೋದು ಇವಾಗ ಫುಲ್ಲು ಹೆಂಗೆ ಡ್ರೈ ಆಗಿದೆ. ಸ್ಮೆಲ್ ಮಾತ್ರ ಘಮ ಘಮ ಅಂತ ಇದೆ. ಇದು ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಬನ್ನಿ, ಫೈನಲಿ ರೆಡಿ ಆಗಿದೆ ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಮಸಾಲ. ಬನ್ನಿ ನಮ್ಮ ಮನೆಯವ್ರಿಗೆ ಕೊಡೋಣ. ರೆಡಿ ಆಗಿದೆ ಫೈನಲಿ. ತಿಂದು ಟೇಸ್ಟ್ ಹೇಳಿ. ಹೌದು, ನೀವೇ ತಾನೇ ಕೇಳಿದ್ದು. 1.5 kg ಚಿಕನ್ ತಂದಿದ್ದೀರಾ, ಅದಕ್ಕೆ. ತಿನ್ಬಿಟ್ಟು ಹೇಳ್ಬೇಕಾ? ಹೌದು, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಪೆಪ್ಪರ್ ಡ್ರೈ ಮಸ್ತು. ಬಂದ ನಮ್ಮ ಸಿಚ್ಚಬೇಕಾ? ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದ್ಯಾ? ಏನ್ ಹೇಳ್ತೀರಾ ನಮ್ಮ ಫ್ರೆಂಡ್ಸ್ಗೆಲ್ಲ? ನೀವು ಮಾಡ್ಕೊಳ್ಳಿ ಅಂತ. ಬೇಕಾಯ್ತು. ನೋಡೋಣ ನನ್ನ ಮಗ ಏನು ಹೇಳ್ತಾನೆ. ಹೆಂಗಿದೆ? ಸೂಪರ್. ಅವ್ರಿಗೆ ಬಿಡಲ್ಲಿ. ಸೂಪರ್ ಆಗಿದೆನು? ಚೆನ್ನಾಗಿದೆ. ಇದು ನಮ್ಮನೆ ಫ್ಲೇವರು. ಅದು ಖಾರದ ಪುಡಿ ಎಲ್ಲ ನಿಮಗೆ ಗೊತ್ತು ಯಾವ್ದು ಹಾಕಿದ್ದೀವಿ ಅಂತ. ನೀವು ಟ್ರೈ ಮಾಡಿ ಹೇಳಿ. ಫಸ್ಟ್ ಟೈಮ್ ಒಂದು ಅಡುಗೆ ಮಾಡೋ ವ್ಲಾಗ್ನ ನಮ್ಮ ವೈಫ್ ಮಾಡಿದ್ದಾರೆ. ತುಂಬ ಚೆನ್ನಾಗಂತಿದೆ. ಒಳ್ಳೆ ಟೇಸ್ಟಿ. ಚೆನ್ನಾಗಿ ಮಾಡಿದ್ದೀವಿ ಕಣ.